ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಮತ್ತು ಒಂದು ಹೊಸ ಕತೆ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹೆಸರು ರೇಖಾ, ವಯಸ್ಸು 24 ವರ್ಷ, ಎತ್ತರ 5 ಅಡಿ 2 ಇಂಚು, ವಾಸಸ್ಥಳ ಬೆಂಗಳೂರು ಯಶವಂತಪುರ ಹತ್ತಿರ ಅಂತ ಹೇಳಿದ್ದಾರೆ. ಶಿಕ್ಷಣ 10th ಕ್ಲಾಸ್ ಪಾಸಾಗಿದ್ದಾರೆ ಅಂತ ಹೇಳಿದ್ದಾರೆ. ವೃತ್ತಿ ಹೌಸ್ ಮೇಡ್, ಮನೆ ಕೆಲಸ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇವರು ಕೆಲಸ ಹೌಸ್ ಮೇಡ್ ಅಂತ ಹೇಳಿದ್ದಾರೆ ಮತ್ತು ತುಂಬ ಬಡವರಾಗಿರೋದ್ರಿಂದ ಇವರ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಮತ್ತು ತುಂಬ ಬಡತನದಲ್ಲಿ ಇದ್ದಾರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಇವರಿಗೆ ಒಂದು ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಕುಟುಂಬ, ತಾಯಿ, ಒಂದು ತಮ್ಮ, ಆರ್ಥಿಕ ಸ್ಥಿತಿ ಸರಳ ಅಂತ ಹೇಳಿದ್ದಾರೆ. ವೈಯಕ್ತಿಕ ಪರ್ಸ್ನಾಲಿಟಿ ಅಂತ ಹೇಳಿದರೆ, ರೇಖಾ ತುಂಬ ಸರಳ, ಪರಿಶ್ರಮ ಮತ್ತು ಕುಟುಂಬ ಪ್ರೀತಿಸುವ ಹುಡುಗಿ. ಅವಳಿಗೆ ಸತ್ಯ, ಗೌರವ ಮತ್ತು ಸಂಬಂಧಗಳ ಮೌಲ್ಯ ತುಂಬ ಮುಖ್ಯ ಅಂತ ಹೇಳಿದ್ದಾರೆ. ತುಂಬ ಒಳ್ಳೆಯ ಸ್ವಭಾವದವರು ಮತ್ತು ತುಂಬ ಒಳ್ಳೆಯವರು ಅಂತ ಕೂಡ ಹೇಳಿದ್ದಾರೆ. ತುಂಬ ಬಡತನದಲ್ಲಿ ಬೆಳೆದು ಬಂದವರು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅವಳು ಕೆಲಸ ಮಾಡುವ ಮನೆಗಳಲ್ಲಿ ಎಲ್ಲರೂ ಹೇಳುತ್ತಾರೆ ರೇಖಾ ತುಂಬ ನಂಬಿಕೆಯ ಹುಡುಗಿ ಅಂತ ಹೇಳಿದ್ದಾರೆ. ತುಂಬ ನಂಬಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಒಳ್ಳೆಯವರು ಕೂಡ ಅಂತ ಅವರು ಹೋಗೋ ಕೆಲಸದವರು ಕೂಡ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಕೆಲಸ ಜಾಬ್ ಡೀಟೇಲ್ಸ್: ರೇಖಾ ಬೆಂಗಳೂರಿನಲ್ಲಿ 3 ಮನೆಗಳಲ್ಲಿ ಹೌಸ್ ಮೇಡ್ ಕೆಲಸ ಮಾಡುತ್ತಾರೆ. ಅವರು ಮಾಡುವ ಕೆಲಸ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತು ಈ ಕೆಲಸದಿಂದ ಕೂಡ ನಾನು ಖುಷಿಯಾಗಿದ್ದೇನೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಮನೆ ಸ್ವಚ್ಛತೆ, ಪಾತ್ರೆ ತೊಳೆಯುವುದು, ಮಕ್ಕಳನ್ನು ನೋಡಿಕೊಳ್ಳುವುದು, ಈ ಕೆಲಸದಿಂದ ಬಂದ ಹಣದಿಂದ ತಮ್ಮನ ವಿದ್ಯಾಭ್ಯಾಸ ಮತ್ತು ಮನೆಯ ಖರ್ಚು ನೋಡಿಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೀವು ನೋಡ್ಬೋದು ಅವರು ಕೆಲಸ ಯಾವ ಥರ ಅಂಥೇಳಿ. ಯಾವುದೇ ಕೆಲಸ ಆಗಲಿ ಸ್ನೇಹಿತರೆ, ಯಾವ ಕೆಲಸ ಕೂಡ ಸಣ್ಣದಲ್ಲ. ನಾವು ಮಾಡುವಂಥ ಕೆಲಸದ ಮೇಲೆ ಗೌರವವಿದ್ದರೆ ಸಾಕು ಅಂತ ಹೇಳಿದ್ದಾರೆ. ಯಾಕಂದರೆ ಆ ಕೆಲಸ ಈ ಕೆಲಸ ಅಂತ ನಾವು ಭಾವಿಸಬಾರದು. ಜೀವನ ಕಥೆ ಸ್ಟೋರಿ: ರೇಖಾ 15 ವರ್ಷದವರಾಗಿದ್ದಾಗಲೇ ಅವಳ ತಂದೆ ಅಸ್ವಸ್ಥವಾಗಿ ಕೆಲಸ ಮಾಡಲು ಆಗಲಿಲ್ಲ. ಅದರಿಂದ ಮನೆಗೆ ಆದಾಯ ಇರಲಿಲ್ಲ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ರೇಖಾ ಶಾಲೆ ಬಿಟ್ಟು ಮನೆ ಕೆಲಸ ಹೌಸ್ ಮೇಡ್ ಅನ್ನು ಆರಂಭಿಸಿದರು ಅಂತ ಹೇಳಿದ್ದಾರೆ. ಅದರಿಂದ ಅವರ ಜೀವನ ಕೂಡ ಒಂದು ಸ್ವಲ್ಪ ಸುಧಾರಣೆ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಮೊದಲು ದಿನ ಕೆಲಸಕ್ಕೆ ಹೋಗುವಾಗ ಅವಳು ತುಂಬ ಭಯವಾಗಿತ್ತು. ಆದರೆ ಅವಳು ಮನಸ್ಸಿನಲ್ಲಿ ಒಂದು ಮಾತು ಹೇಳಿಕೊಂಡಳು: ಕುಟುಂಬಕ್ಕಾಗಿ ಯಾವ ಕೆಲಸವಾದರೂ ಗೌರವ ಕೆಲಸ. ಇದು ರೇಖಾ ತನ್ನ ಕುಟುಂಬಕ್ಕೆ ಇದು ದೊಡ್ಡ ಆಧಾರವಾಗಿದ್ದಾಳೆ ಅಂತ ಹೇಳಿದ್ದಾರೆ. ಒಂದು ದೊಡ್ಡ ಆಧಾರವಾಗಿದ್ದಾಳೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನಾವು ಯಾವುದೇ ಕೆಲಸ ಮಾಡಲಿ ನಮಗೆ ಗೌರವ ಇರಬೇಕು ಅಂತ ಹೇಳಿದ್ದಾರೆ. ಆ ಕೆಲಸದ ಮೇಲೆ ಕೂಡ ಒಂದು ಗೌರವವನ್ನು ಇರಬೇಕು ಅಂತ ಒಂದು ಮಾತು ಕೂಡ ಹೇಳಿದ್ದಾರೆ. ಮದುವೆಗಾಗಿ ನಿರೀಕ್ಷೆ: ಹುಡುಗನ ವಯಸ್ಸು 30ರಿಂದ 35 ಇರಬೇಕಂತ ಹೇಳಿದ್ದಾರೆ. ರೇಖಾ ಹುಡುಕುತ್ತಿರುವ ಒಳ್ಳೆಯ ಮನಸ್ಸಿನ ಹುಡುಗ, ಮದ್ಯಪಾನ ಮಾಡದವರು, ಕುಟುಂಬಕ್ಕೆ ಗೌರವ ಕೊಡುವವರು. ಹಣ ಅಥವಾ ಆಸ್ತಿ ದೊಡ್ಡ ವಿಷಯ ಅಲ್ಲ, ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಸಾಕು ಅಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸ್ನೇಹಿತರವರು, ಯಾಕಂದರೆ ತುಂಬ ಆಸ್ತಿ ಇದ್ದರೂ ಏನೇ ಇರಲಿ ಒಂದು ಗೌರವದಿಂದ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಕೆಲಸ ಸಣ್ಣದು ದೊಡ್ಡದು ಅಲ್ಲ, ಪರಿಶ್ರಮದಿಂದ ಜೀವನ ಕಟ್ಟುವವರು ನಿಜವಾದ ಗೌರವಕ್ಕೆ ಅರ್ಹರು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೀವು ನೋಡ್ಬೋದು ಒಂದು ಒಳ್ಳೆಯ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಜಾಗೃತಿ ಕತೆ. ಬಡತನ ದೋಷ ಅಲ್ಲ, ಸ್ವಾವಲಂಬನೆ ನಿಜವಾದ ಸಂಪತ್ತು ಅಂತ ಹೇಳಿದ್ದಾರೆ. ನಾವು ಬಡವರೇ ಇರಲಿ ಶ್ರೀಮಂತರೇ ಇರಲಿ, ನಮ್ಮ ಗೌರವವನ್ನು ನಾವು ಗೌರವಿಸಬೇಕು ಅಂತ ಹೇಳಿದ್ದಾರೆ. ದಯವಿಟ್ಟು ಸ್ನೇಹಿತರೆ, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಮದ್ಯಪಾನ ಧೂಮಪಾನದಿಂದ ದೂರ ಇರಿ, ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತೀನಿ.